ನಾವು ಟ್ರೈನಾಗ ಹೋಗ್ತೀವಿ, ಫ್ಲೈಟ್ನಾಗ ಹೋಗ್ತೀವಿ, ಕಾರ್ನಾಗ ಹೋಗ್ತೀವಿ, ಎಲ್ಲಾದರೂ ಹೋಗ್ತೀವಿ. ಬಟ್ ಈ ಥರ ಶಿಪ್ಪಲ್ಲಿ ಅದು ಲಾಂಗ್ ಜರ್ನಿ ಮಾಡೋದಂತಂದ್ರೆ ಒಂಥರ ಮಜಾ ಇರ್ತದೆ ರೀ. ಹಾಯ್ ಗಾಯ್ಸ್, ಏನಕ್ಕೆ ಹಿಂಗೆ ಮಾತಾಡ್ತಾಳು ಸ್ಟಾರ್ಟಿಂಗ್ ಅಂತ ಇದಾಗಬೇಡ್ರಿ, ನಿಮ್ಗೊಂದು ಸರ್ಪ್ರೈಸ್ ಐತಿ. ಸೊ ಬರ್ರಿ, ನಿಮ್ಮನ್ನ ಒಂದು ಸರ್ಪ್ರೈಸ್ ಪ್ಲೇಸಿಗೆ ಕರ್ಕೊಂಡು ಹೊಂಟೇನಿ. ಗೈಸ್, ಇದು ನಮ್ಮದು ಟ್ರೈನ್ ರೀ. ಎಲ್ಲರಿಗೂ ನಮಸ್ಕಾರ. ಈಗ ಎದ್ದೇನಿ, ಎರ್ನಾಕುಲಮ್ಗೆ ಬಂದು ಇಳಿದಿದ್ದೇನೆ. ಈಗ ನಾವು ಒಂದು ಸ್ಪೆಷಲ್ ಪ್ಲೇಸಿಗೆ ಹೋಗೋದೈತಂತ ನಿಮ್ಗೆ ಅವಾಗಿಂದನೂ ಹೇಳ್ತಾನೆ ಇದ್ದೀನಿ. ಆ ಪ್ಲೇಸ್ ಯಾಕೆ ರಿವೀಲ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಸರ್ಪ್ರೈಸ್ ಐತಿ. ಸೊ ಅದಕ್ಕೆ ನಾನು ರಿವೀಲ್ ಮಾಡಿಲ್ಲ. ನಮ್ಮ ಟ್ರೈನ್ ಇದೆ ಮೈಸೂರಿಂದ ನಾ ಎರ್ನಾಕುಲಮ್ಗೆ ಬನ್ನಿ. ಈಗ ಏನೂ ಹೇಳಿಲ್ಲ ಆಗಳಿಂದ ವಿಡಿಯೋದಾಗ, ಜಸ್ಟ್ ವಿಡಿಯೋ ಮಾಡ್ಕೊಂಡು ಬಂದೀನಿ. ಈಗ ಮಾತಾಡತ್ತೀನಿ. ನೋಡೋಣ, ಫಸ್ಟ್ ಟೈಮ್ ಹೊಸ ಎಕ್ಸ್ಪೀರಿಯನ್ಸ. ಇದೊಂಥರ ನಂದೊಂದು ಡ್ರೀಮ್ಗಳು ಒಂದಿತ್ತು, ಫುಲ್ಫಿಲ್ ಮಾಡ್ಕೊಳಕ್ಕಂತ ಬಂದಿದ್ದೀನಿ. ನಮ್ಮ ಎರ್ನಾಕುಲಮ್ ಟ್ರೈನಿಗೆ ಹತ್ತಿದ್ದೀನಿ. ಒಂದು ಸ್ಪೆಷಲ್ ಪ್ಲೇಸಿಗೆ ಹೊಂಟಿದ್ದೀನಿ. ಸೊ ಟಿಲ್ ಎಂಡ್ ತನಕ ವಿಡಿಯೋ ನೋಡ್ರಿ. ಇಲ್ಲಿ ರೂಮ್ ಮಾಡಿದ್ದೀನಿ. ಫ್ರೆಶ್ ಅಪ್ ಆಗಕ್ಕೆ, ರೆಡಿ ಆಗಕ್ಕೆ, ಫ್ರೆಶ್ ಅಪ್ ಆಗಿ ನಾವು ಹೋಗ್ಬೇಕಾಗಿರೋ ಪ್ಲೇಸಿಗೆ ಹೋಗ್ತೀನಿ. ಈ ಥರ ಹಾಸ್ಟೆಲ್ ಥರ ಆಯ್ತಿದ. ಹಾಸ್ಟೆಲ್ದಾಗ ಅದೇನಿ. ಈಗ ನಾಷ್ಟ ಮಾಡಕ್ಕೆ ಹೊಂಟೇನಿ, ರೆಡಿ ಆಗಿದ್ದೀನಿ. ಕ್ಯಾಬ್ ಮಾಡ್ಕೊಂಡ ಕೊಚ್ಚಿ ಏರ್ಪೋರ್ಟ ಬರ್ತೈತ್ರಿ. ಕೊಚ್ಚಿ ಪೋರ್ಟಿಗೆ ಹೊಂಟೇನಿ, ಶಿಪ್ ಪೋರ್ಟಿಗೆ. ಬನ್ನಿ, ಈಗೆಲ್ಲ ವೆರಿಫಿಕೇಷನ್ ಎಲ್ಲ ಮಾಡ್ಸತ್ತೀನಿ. ಈ ಥರ ಚೆಕ್ಕಿನ್ ಆಗೋದ್ರಿ. ನಂಗಂತೂ ಎಷ್ಟು ಎಕ್ಸೈಟ್ಮೆಂಟ್ ಐತಂತಂದ್ರೆ, ನಾ ಯಾವಾಗ ಹೋಗ್ತೇನೋ ನನ್ನ ಕ್ರೂಸ್ಗೆ ಅಲ್ಲೇನೈತದ ನೋಡ್ರಿ. ಅಪ್ಪ ದೇವ್ರಿ, ಯಾವ ಲೆವೆಲ್ಗೆ ಐತಿಪ್ಪ ಇದು. ಒಳ್ಳೆ ತಾಜ್ ಮಹಲ್ ನೋಡ್ದಂಗೆ ಆಗತೈತಿ, ಬಿಳಿ ಬಿಳಿ ಮಸ್ತ್ ಐತ್ರಿ. ನಂಗಂತೂ ಭಾಳ ಖುಷಿ ಆಗತೈತಿ. ಈ 3 ನೈಟ್ಸ್ ಹೆಂಗೆ ಹೋಗ್ತಾವಂತ ಗೊತ್ತಾಗೋದು ನಂಗೆ. ಈ ಥರ ಕಾರ್ಡ್ ಕೊಡ್ತಾರೆ ರೀ ನಮ್ಗೆ. ಇದೊಂಥರ ATM ಕಾರ್ಡ್ ಥರ. ನಾವು ಇದನ್ನು ಯೂಸ್ ಮಾಡ್ಕೊಂಡು ಅಲ್ಲಿ ನಮ್ಮ ರೂಮಿಗೆ ಚೆಕ್-ಇನ್ ಆಗೋದು, ಮತ್ತು ಏನಾದರೂ ಪರ್ಚೇಸ್ ಮಾಡೋದ್ರೆ ಈ ಕಾರ್ಡ್ನಾಗ ರೀಚಾರ್ಜ್ ಮಾಡಿಸ್ಬೇಕು. ನಮಸ್ಕಾರ ರೀ. ನೋಡ್ರಿ, ನಾ ಎಲ್ಲಿ ಬಂದೀನಿ, ಕಾರ್ಡೆಲಿಯಾ ಕ್ರೂಸ್. ಇದೊಂದು ನನ್ನ ಡ್ರೀಮ್ ಪ್ಲೇಸ್ ಆಗಿತ್ತು. ಸೊ ನಾ ಇವತ್ತು ಬಂದೀನಿ ಇಲ್ಲೇ. ಇಷ್ಟು ಖುಷಿ ಆಗತ್ತಿಲ್ಲ. ನಾ ಯಾವ ಟ್ರಿಪ್ದಾಗೂ ಇಷ್ಟು ಎಕ್ಸೈಟ್ಮೆಂಟ್ನಾಗ ಇರಲಿಲ್ಲ, ಇಷ್ಟು ಖುಷಿದಾಗ ಇರಲಿಲ್ಲ. ಅಷ್ಟು ಖುಷಿ ಆಗತೈತಿ ರೀ, ಹೇಳ್ಬಾರ್ದು ನಿಮ್ಗೆ. ಹಂಗೆ ಆಗತೈತಿ. ನಿಮ್ಗೆ ಆವಾಗಿಂದ ಎಲ್ಲೋ ಹೊಂಟೇನೆ ಅಂತ ಹೇಳ್ತಾನೆ ಇದ್ದಿ. ಬಟ್ ಯಾವ ಪ್ಲೇಸ್ ಅಂತ ಹೇಳಿರ್ತಿಲ್ಲ. ಸರ್ಪ್ರೈಸ್ ಕೊಡ್ಬೇಕಂತೇಳಿ ಇದನ್ನ ಹೇಳ್ತಾ ಇರೋದು. ಈಗ ಏನಂದ್ರೆ, ಇದು ನಾವು ಲಕ್ಷದ್ವೀಪಕ್ಕೆ ಹೊಂಟೇವ್ರಿ. ಇಲ್ಲಿಂದ ಈಗ ನಾವು ಎರ್ನಾಕುಲಮ್ಗೆ ಬಂದಿದ್ದೇವಲ್ಲ, ಈ ಕೊಚ್ಚಿ ಪೋರ್ಟಲ್ಲಿ ಈಗ ನಾವು ಶಿಪ್ನಾಗ ಹೋಗಿ ಅಲ್ಲಿಂದ ಲಕ್ಷದ್ವೀಪಕ್ಕೆ ಹೋಗಿ ಅಲ್ಲಿಂದ ಮುಂಬೈಗೆ ಹೋಗ್ತೀವಿ ರೀ. ನಮ್ದು ಈಗ 3 ನೈಟ್ಸ್ ಇಲ್ಲಿ ಇರ್ತಾವ. ಆಮೇಲೆ 4 ಡೇಸ್ ಇಲ್ಲಿ ನಾವು ಸ್ಪೆಂಡ್ ಮಾಡೋರದೀವಿ. ಈ ಕ್ರೂಸ್ನಾಗ 11 ಫ್ಲೋರ್ ಅದಾವ್ರಿ. ಎಲ್ಲಾನು ತೋರಿಸ್ತೀನಿ, ಬರ್ರಿ ಹೋಗೋಣ, ಬರ್ರಿ. ಗೈಸ್, ಇನ್ನೊಂದೇನಂತಂದ್ರೆ, ಈ ಥರ ಕಾರ್ಡ್ ಕೊಡ್ತಾರೋ ಅಂತ ಹೇಳಿದ್ನಲ್ಲ ಆಗಲೇ, ಇದರಿಂದನೇ ನಾವು ಒಳಗಡೆ ಚೆಕ್-ಇನ್ ಆಗೋದು. ನಮ್ಮ ರೂಮ 4th ಡೆಕ್, ಅಂದರೆ ಡೆಕ್ ಅಂತವು, ಫ್ಲೋರ್ ಅನ್ನಂಗಿಲ್ಲ. 10 ಫ್ಲೋರ್ ಅಂತಂದ್ರೆ 10 ಡೆಕ್ ಇದ್ದಂಗೆ. ಈ ನಮ್ಮ 4ನೇ ಡೆಕ್ನೇ ಮಾಡಿದೆ ನಾನು ರೂಮ. ಆಮೇಲೆ ನಮ್ಮದು ರೂಮ್ ಹೆಸರು ಅದಂತಂದ್ರೆ ಓಷಿಯನ್ ವ್ಯೂ ಸ್ಟ್ಯಾಂಡರ್ಡ್ ಅಂತ. ಇದು ಇರೋದ್ರಾಗ ಒಂದು ಲೆವೆಲ್ಗೆ ಮಾಡಿದ್ದೀನಿ. ನನ್ನ ಬಜೆಟ್ ಎಷ್ಟು ತಕ್ಕಂಗೆ ಇತ್ತಲ್ಲ ಅಷ್ಟು ಮಾಡಿದ್ದೇನೆ ನಾನು. ಇನ್ನೂ ಪ್ರೀಮಿಯಮ್ ಎಕ್ಸ್ಕರ್ಷನ್ ನಾನು ಬುಕ್ ಮಾಡಿರೋ ರೂಮ ಓಷಿಯನ್ ವ್ಯೂ ಸ್ಟ್ಯಾಂಡರ್ಡ್ ರೂಮ. ಬಿಸಿಲು ಭಾಳ ಐತ್ರಿ, ಕಣ್ಣಗೂ ಕುಕ್ಕಾದೈತಿ. ಏನಂತಂದ್ರೆ ನಂದು ಇರೋ ಬಜೆಟ್ ಒಳಗೆ ನಂದು ಅಮೌಂಟ್ ಎಷ್ಟಿತ್ತಲ್ಲ ನಾ ಅಷ್ಟು ಮಾಡಿದ್ದೀನಿ. ಇದಕ್ಕಿಂತ ಹೈ ಲೆವೆಲ್ ಎಲ್ಲ ಮಾಡ್ಬೋದು. ಅಲ್ಲಿ ಹಿಂಗೆ ವಿಂಡೋ ಕಾಣತಾವ ನೋಡ್ರಿ, ಹಿಂಗೆ ಗ್ಯಾಲ್ರಿ ಗತೆ ಕಾಣತಾವಲ್ಲ, ಅವೆಲ್ಲ ಮಿನಿ ಸೂಟ್ ರೂಮ್ಸ್ ಅವೆಲ್ಲ ಹಿಂಗೆ ಅವ್ರವ್ರು ಸಪ್ರೇಟ್. ನಂದು ರೂಮ್ 4th ಫ್ಲೋರ್ ಅಂತಂದರೆ ಈ ಕಡೆ ಇಲ್ಲಿ ಹಿಂಗೆ ಬಂದೈತಂದ್ರೆ
ಲೈಫ್ ಸೇವಿಂಗ್ ಬೋರ್ಡ್ಸ್ ಅವ. ಇನ್ ಕೇಸ್ ಏನಾದರೂ ಟಚ್ ಉಡ್ಡೆ ಏನಾಗೋದು ಬೇಡ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆದರೆ ಆ ಬೋರ್ಡ್ಗಳು ಕೆಳಗೆ ಬಿಡ್ತಾರೋ. ಇನ್ನೊಂದೇನಂತಂದ್ರೆ ನಮ್ಮ ಶಿಪ್ಗೆ ಏನಾದರೂ ಟೆಕ್ನಿಕಲ್ ಆಗಲಿ ಮೆಕ್ಯಾನಿಕ್ ಆಗಲಿ ಅಂಥದ್ದು ಒಂದು ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡೋದಿದ್ರೆ ಅಲ್ರಿ ಆ ಶಿಪ್ಗಳೆಲ್ಲ ಬಂದು ಅದಕ್ಕೆ ಹೆಲ್ಪ್ ಮಾಡ್ತಾವೆ. ಆಮೇಲೆ ಈ ಕೊಚ್ಚಿ ಇತ್ತಲ್ಲ, ಇದು ನಮ್ಮದು ಇಂಡಿಯನ್ ನೇವಿ ಫೋರ್ಸ್ದು ಒಂದು ಭಾಗ ಆಗೈತಿ. ಇಲ್ಲಿ ವಿಕ್ರಾಂತ್ ಶಿಪ್ಪು ಬರ್ತೈತಿ ಈ ಪೋರ್ಟ್ನಾಗ. ಈಗ ನಮ್ಮ ಶಿಪ್ ಇದೆಯಲ್ಲ ಈ ಪ್ಲೇಸ್ನಾಗ ಒಂದೊಂದು ಸರಿ ಟೈಮ್ ಅದು ಬೇಕಾದಾಗ ಸಂದರ್ಭ ಅಂದರೆ ಟೈಮ್ ಈ ಥರ ಇಲ್ಲಿ ಬಂದು ನಿಲ್ಸ್ಬೇಕಾಗಿತ್ತು ಅಂತಂದರೆ ಇಲ್ಲಿ INS ವಿಕ್ರಾಂತ್ ಶಿಪ್ಪು ಬರ್ತೈತಿ. ಸೊ ಅಲ್ಲಿ ಆರೆಂಜ್ ಕಲರ್ ಕಾಣತ್ತಲ್ಲ, ಅವು ನಮಗೆ ಶಿಪ್. ಈಗ ನಾವು ಲಕ್ಷದ್ವೀಪಕ್ಕೆ ಬಂದು ಅಂತಂದ್ರೆ ಆ ಶಿಪ್ಪಲ್ಲಿನೂ ನಮ್ಗೆ ಕೆಳಗೆ ಇಳಿಸ್ಬೇಕಂತಂದ್ರೆ ಅಲ್ಲಿಂದ ನಮ್ಮ ಆ ಶಿಪ್ನ ಕೆಳಗೆ ಇಡ್ತಾರೋ. ಸಣ್ಣ ಸಣ್ಣ ಶಿಪ್ನಾಗ ನಾವು ಹೋಗಿ ಐಲ್ಯಾಂಡಿಗೆ ಹೋಗೋದು. ಮೀನ್ಸ್ ಅಲ್ಲಿ ಲಕ್ಷದ್ವೀಪಕ್ಕೆ ನಾವು ಹೋಗ್ಬೇಕಲ್ಲ ಅಲ್ಲಿ. ಇದೇ ನಮ್ಮ ಟ್ರಿಪ್ ಪ್ಲ್ಯಾನ್ ಐತ್ರಿ. ಎಲ್ಲ ನಂದು ತೋರಿಸ್ತೀನಿ, ಏನೇನು ಮಾಡ್ತೀನಿ, ಹೆಂಗಿರ್ತೀನಿ ಅಂತ. ಇದು ಡೇ 1 ಟ್ರಿಪ್ ಪ್ಲ್ಯಾನ್ ಐತಿ. ಹಾಗೆ ಎಲ್ಲ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಫೈನಲಿ ಲಕ್ಷದ್ವೀಪಿಗೆ ಹೊಂಟೇನ್ರಿ. ಇದನ್ನು ನಂದು ಡ್ರೀಮ್ ಕಂಪ್ಲೀಟ್ ಆಗತೈತಿ. ಸೊ ನೀವು ಬರ್ರಿ, ನೋಡ್ಬರ್ರಿ, ಹೋಗೋಣ. ಹೋಗ್ರಿ. ಎಂಥ ದೊಡ್ಡ ಹಗ್ಗಾಲೆ ಕಟ್ಟಾಕ್ಯಾರ ನೋಡ್ರಿ ನಮ್ಮ ಹಡಗನ. ನಮ್ಮ ಶಿಪ್ಪನ್ನ ಎಷ್ಟು ದಪ್ಪ ಲೈನ್ ಐತೆ ನೋಡಪ್ಪ. ಎಷ್ಟು ದೊಡ್ಡ ಹಗ್ಗದ್ಲೆ ಆ ಕಡೆನೂ ಕಟ್ಟಿದಾರು, ಈ ಕಡೆನೂ ಕಟ್ಟಿದಾರು. ಮೇಲ್ಗಡೆ ಲೈಫ್ ಸೇವಿಂಗ್ ಬೋಟ್ಸ್ ಇದಾವು. ನಮ್ದು ಎಂಟ್ರನ್ಸ್ ಇಲ್ಲೈತಿ. ನಾವು ಎಂಟ್ರಿಗೆ ಹೋಗ್ತಿರೋದೀಗ ಶಿಪ್ ಎಂಬಾರಿಸಿಕೇಷನ್ ಅಂತಾರೆ ಇದಕ್ಕೆ. ನಾವು ಹೆಂಗೆ ಟೇಕ್ ಆಫ್ ಆಮೇಲೆ ಫ್ಲೈಟ್ ಅಥವಾ ಟೇಕ್ ಆಫ್ ಆಗೋದೈತಿ ಹೆಂಗಂತೀವಿ ಹಂಗೆ. ನಮ್ಮದು ಫ್ಲೋರ್ ಬಂತ್ರಿ. ಸ್ಟೇರ್ಕೇಸಲ್ಲೂ ಬರ್ಬೋದು, ಮೇಲೆ ಲಿಫ್ಟಲ್ಲೂ ಬರ್ಬೋದು. ಈ ಥರ ರೂಮ್ಸ್ ಇದಾವೆ. ದೊಡ್ಡ ಸಾಹಸ ನಂದು. ಆ್ಯಕ್ಚುಲಿ ಯಾವಾಗೂ ಇಂಥ ದೊಡ್ಡ ಎಕ್ಸ್ಪೆರಿಮೆಂಟ್ ಮಾಡಿರಲಿಲ್ಲ ನನ್ನ ಜೀವನದಾಗ. ಇದೇ ಫಸ್ಟ್ ಟೈಮ್ ಈ ಥರ ದೊಡ್ಡ ಸಾಹಸಕ್ಕೆ ಕೈ ಹಾಕಿರೋದು. ಇವು ರೂಮ್ಗಳು. ಈ ಥರ ಕಾರ್ಡ್ ಕೊಟ್ಟಿರ್ತಾರಲ್ರಿ, ಇದನ್ನ ಹಿಂಗೆ ಹಾಕಬೇಕು. ಓಪನ್ ಆಗ್ತದೆ. ಅಯ್ಯಪ್ಪ ಸಾರಿ. ಅಯ್ಯ ನಮ್ಮ ಕಾರ್ಡೆಲಿಯಾ ಕ್ರೂಸ್ದು. ವಾವ್, ಇಷ್ಟು ಖುಷಿ. ಯಪ್ಪ ದೇವ್ರಿ, ಇದ್ರ ಹೊಂಟೇನಂತ ನನಗಂತೂ ನಿಜ ಅನಿಸ್ವತ್ತು. ಡ್ರೀಮ್ ಅನ್ಸತ್ತಿದ್ದು ನನಗೆ. ಆ್ಯಕ್ಚುಲಿ ಈಗ 4 ಜನ ಬಂದ್ರೂ ಇಲ್ಲಿ ಬೆಡ್ನ ಹಾಕ್ಬೋದು ನೋಡ್ರಿ. ಬಂಕರ್ ಥರ ಐತಿ ಹಿಂಗೆ. ಮಸ್ತ್ ಐತ್ರಿ. TV ಐತಿ, ವಾಶ್ರೂಮ್ ಹೋಗಿ ಸ್ನಾನ ಮಾಡೋಕೆ ಸೋಪ್ ಇಟ್ಟಿದ್ದಾರು. ಟಾಯ್ಲೆಟ್ ಐತಿ. ಗ್ಲಾಸ್ ಯಾಕೆ ಇಟ್ಟಾರ ನಂಗೆ ಗೊತ್ತಾಗಲಿಲ್ಲ. ಈ ಥರ ನಮಗೊಂದು ಇದು ಕೊಟ್ಟಿರ್ತಾರೋ. ನಾವು ಇದನ್ನು ನೋಡ್ಕೊಂಡು ಈ ಡೇ ಇವತ್ತು ಏನೇನೈತಿ ಆ್ಯಕ್ಟಿವಿಟೀಸ, ಇಲ್ಲಿ ಏನೇನು ಕ್ರೂಸ್ನ ನಡೀತೈತಿ ಅದೆಲ್ಲ ನಾವು ನೋಡ್ಕೊಂಡು ಆ ಟೈಮ್ ಹೋಗೋದು. ಟೈಮ್ ಟು ಟೈಮ್ ಇಲ್ಲಿ 5 ಟೈಮ್ ಊಟ ಇರ್ತೈತ್ರಿ. ಆಮೇಲೆ ಬಟ್ ಎಕ್ಸಾಕ್ಟ್ ಟೈಮಿಗೆ ಹೋಗಬೇಕು, ಇಲ್ಲ ಅಂತಂದ್ರೆ ಕ್ಲೋಸ್ ಆಗ್ತದೆ ಅಂತ ಫಸ್ಟ್ ವಾರ್ನಿಂಗ್ ಮಾಡಿ ಹೇಳಿ ಕಳಿಸಿದಾರು. ನೋಡ್ತೀನಿ ಈಗ ನಾನು ಏನೇನು ಮಾಡ್ತೀನಿ ಅಂತ. ಫಸ್ಟ್ ಫ್ರೆಶ್ ಆಗ್ತೀನಿ. ಭಾಳ ಬಿಸಿಲೈತ್ರಿ ಇಲ್ಲಿ. ಪರ್ ಪರ್ಸನ್ಸಿಗೆ 2 ಬಾಟಲ್ ಇಟ್ಟಿರ್ತಾರೋ. ನಮಗೆ ರೆಡಿ ಆಗಕ್ಕೆ ಮಸ್ತ್ ಮಿರರ್ ಐತಿ. ನಮ್ಮ ಲಾಕರ್ ನೋಡ್ರಿ, ಲಾಕರು ಇಟ್ಟಿರ್ತಾರಪ್ಪ ಇಲ್ಲಿ. ಏನಾದರೂ ವ್ಯಾಲ್ಯೂಬಲ್ ಥಿಂಗ್ಸ್ ಇದ್ರೆ ಅವನು ಹಾಕೋದು. ಇಲ್ಲೇನೈತಿ, ಲೈಫ್ ಸೇವಿಂಗ್ ಜಾಕೆಟ್ಸ್. ಇನ್ ಕೇಸ್ ಏನರೇ ಅಡುಗೆಗೆ ಆತಂದ್ರೆ ಹಾಕ್ಕೊಂಡೆ ಎದ್ದು ಬರ್ರಿ ಅಂತ ಹೇಳ್ಬಿಟ್ಟು
ಇವನು ಇಟ್ಟಿದ್ದಾರು. ಈಗ ಇಲ್ಲೇ ಇದೇನು ಗೊತ್ತಿಲ್ಲ, ಈ ಬಟನ್ ಎದಕ್ಕೆ ಇಟ್ಟಾರೋ ಏನು ಗೊತ್ತಿಲ್ಲಪ್ಪ ನನಗೆ. ಇದು ಏನು ಐತಿ ನಂಗೆ ಗೊತ್ತಾಗೋದಷ್ಟ. ಫುಲ್ ಮಿರರ್ ಐತೆ ನೋಡ್ರಿ ಇಲ್ಲಿ ಹುಡುಗಿಯರಿಗೆ. ಇನ್ನೊಂದು ಏನಂತಂದ್ರೆ ಇದ ಇಲ್ಲಿ ಬಂಕರ್ ಐತಿ. ಇದು ನಿಂಗೆ ಹೇಳಿದ್ರ ಅಯ್ಯಪ್ಪ ಎಳ್ಯಾಕೋರು ಆತ್ರಿ ನೋಡ್ರಿ. ಹಿಂಗೆ ಇಲ್ಲೊಬ್ರು ಮಲ್ಕೊಳ್ಬೋದು. ಈ ಥರ ಈ ಕಡೆನೂ ಐತಿ. ಇದು ಯಾವಾಗ ನಮಗೆ ಸ್ವಸ್ಥ ಆಗ್ತೈತೆ ಅಂದ್ರೆ ನಾವು ಎಷ್ಟು ಜಾಸ್ತಿ ಜನ ಮಾಡಿದ್ವು ಅಂದ್ರೆ ಬುಕ್, ಅವಾಗ ನಮಗೆ ಜಾಸ್ತಿ ನಮಗೆ ಬೆನಿಫಿಟ್ ಅಂತಂದ್ರೆ ಈಗ ಒಬ್ಬರು ಮಾಡಿದ್ರು ಅಂದ್ರೆ ಇನ್ನೊಬ್ರಿಗೆ ಈಗ ಗಂಡ ಹೆಂಡತಿ ಪ್ಯಾಕೇಜ್ ಮಾಡಿರ್ತಾರೋ, ಸೊ ಅವಾಗ ಅವ್ರಿಗೆ ಇನ್ನೊಬ್ರಿಗೆ ಡಿಸ್ಕೌಂಟ್ ಆಗ್ತೈತಿ. ಈಗ ಇಬ್ಬರು ಗಂಡ ಹೆಂಡತಿ 2 ಮಕ್ಳು ಇರ್ತಾವಂತ ಅವರಿಗೂ ಇದು ಈಸಿ ಆಗ್ತೈತಿ. ಇಲ್ಲಿ ಥಿಯೇಟ್ರು ಐತಿ, ಜಿಮ್ಮು ಐತಂತ. ಇನ್ನೂ ಹೋಗಿಲ್ಲ ಜಿಮ್ಗೆಲ್ಲ. ಅಯ್ಯಪ್ಪ ಯಾವುದೋ ಒಂದು 5 ಸ್ಟಾರ್ ಹೋಟೆಲ್ಗೆ ಬಂದಂಗೆ ಆಗತ್ತಿದ್ರಿ ನನಗಂತೂ. ಇದ್ರ ಏನು ಮಜಾ ಅನ್ಸುತ್ತಂದ್ರೆ ನಾವು ಒಳಗಡೆ ಬಂದ ತಕ್ಷಣ ಇದು ಕ್ರೂಸ ಅನ್ಸ್ವತ್ರಿ. ಹೆಂಗಂದ್ರೆ ಒಂದು ಯಾವುದೋ 5 ಸ್ಟಾರ್ ಹೋಟೆಲ್ಗೆ ಬಂದೇನಂತ. ಯಾವಾಗ ನಾ ಹಿಂಗೆ ಕಿಟಕಿ ಕಡೆ ನೋಡ್ತೇನೆ ನೋಡ್ರಿ, ಹಬ್ಬ ನಾವು ಸಮುದ್ರ ನಡಕದೇವಲ್ಲ ಮಧ್ಯದಲ್ಲಿ ಅದಾವಲ್ಲ ಅನ್ಸಕತ್ತೈತಿ. ಅದ್ರಾಗಂತೂ ಹಿಂಗೆ ಶಿಪ್ಗಳು ಬರತ್ತವಲ್ಲ ಇವು ನೋಡ್ರಂತೂ ಇನ್ನೂ ಅನ್ಸತೈತಿ. ಇಲ್ಲ ಅಂತಂದ್ರೆ ಈ ಒಳಗಡೆ ಸೇಮ್ ಟು ಸೇಮ್ 5 ಸ್ಟಾರ್ ಹೋಟೆಲ್ಗಳದು ಇರ್ತಾವಲ್ರಿ, ಸೇಮ್ ಅದ ಫೀಲ್ ಕೊಡಕತ್ತೈತಿ ನನಗೆ. ಥಿಯೇಟರ್ ಹಿಡ್ಕೊಂಡು ಎಲ್ಲ ಐತಿ ಇಲ್ಲಿ. ಥಿಯೇಟರ್, ಸಲೂನ್, ಜಿಮ್, ಆಮೇಲೆ ಹೋಟೆಲ್, 5 ಟೈಮ್ ಊಟ ಇರೋದಂತ, ಅನ್ಲಿಮಿಟೆಡ್ ಫುಡ್. ಬಟ್ ಇನ್ ಟೈಮಿಗೆ ಹೋಗ್ಬೇಕು ಅಷ್ಟ. ನೋಡ್ರಿ ಎಲ್ಲ ಹೆಂಗೈತಿ. ಅಲ್ಟಿಮೇಟ್ ಥಿಯೇಟರ್. ಹಬ್ಬ ನಂಗಂತೂ ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಹೇಳೋಕ್ಕಾಗತ್ತೆ ನನಗೆ, ಅಷ್ಟು ಖುಷಿ ಆಗತ್ತೈತಿ. ಫುಲ್ ನಮ್ದು ಇನ್ನೂ ಮೂವ್ ಆಗಿಲ್ಲ. ಮೂವ್ ಆಗುವಾಗ ಲೈಫ್ ಸೇವಿಂಗ್ ಬೋಟ್ ಅಂತ ತೋರ್ಸಾತೀನಲ್ರಿ ಆಗಲೇನ, ಅವು ಅಲ್ಲಿನ ಎಷ್ಟು ಸಣ್ಣ ಕಾಣತ್ತಿದ್ವು. ಇಲ್ಲಿ ಎಷ್ಟು ದೊಡ್ಡ ಅದಾವಂದ್ರೆ ರೀ, ಎಷ್ಟು ದೊಡ್ಡ ಅದಾವಪ್ಪ. ಹೊರಗಡೆ ಬಂದ್ರೆ ಮಾತ್ರ ನಾ ಸಮುದ್ರದಾಗ ಅದೇನಿ, ನಾ ಕ್ರೂಸ್ನಾಗ ಅದೇನಿ ಅಂತ ನಂಗೆ ಫೀಲ್ ಆಗತೈತಿ. ಬಟ್ ಒಳಗೆ ಹೋದ್ರೆ ಒಂದು ಯಾವುದೋ 5 ಸ್ಟಾರ್ ಹೋಟೆಲ್ದಾಗ ಅದೇನು ಅನ್ಸೋದೈತಿ. ನೋಡ್ರಿ ಇಲ್ಲಿ ಫಿಶಿಂಗ್ ಮಾಡೋ ಬೋಟ್ಸ್ ಹೆಂಗೆ ಉಂಟಾವ. ಅಯ್ಯೋ ಎಲ್ಲಿ ಗ್ಲಾಸ್ ಐತಿ ಎಲ್ಲಿ ಏನೈತಿ ಅಂತ ಗೊತ್ತಾಗ್ಬತ್ತ. ಇದು ಲಾಸ್ಟ್ ಫ್ಲೋರ್. ಫುಡ್ ಕೋರ್ಟ್. ಕಾಫಿ ಟೀ ಎಲ್ಲ ಕುಡಿಬೋದ್ರಿ ಇಲ್ಲಿ. ಓ ಸ್ವಿಮ್ಮಿಂಗ್ ಪೂಲು ಐತಿ. ಟಾಪ್ದಾಗ ಬಂದೆ ನೋಡ್ರಿ ನಾ ಫುಲ್. ಈ ಕ್ರೂಸ್ದು ಏನೈತ್ಲ, ಕ್ರೂಸ್ ಮ್ಯಾಲ ಬಂದೇನಿ ಫುಲ್ ಟು ಫುಲ್. ನಮ್ಮ ಇಂಡಿಯನ್ ಫ್ಲಾಗ್ ಹಾರದಿತ್ತು ನೋಡ್ರಿ. ಅಮ್ಮ ಐ ಕಾಂಟ್ ಬಿಲೀವ್ ಅಪ್ಪ. ನನಗಂತೂ ನಂಬಾಕ ಒಂದಿನ ಬೇಕಾಗುತ್ತೆ ಅಂಬಲ್ರಿ ನಂಗಿಲ್ಲಿ ಅಂದ್ರೆ ನಾ ಇಲ್ಲಿ ಬಂದೇನಂತ. ಅಷ್ಟು ಖುಷಿ ಆಗತ್ತಿದ್ದಪ್ಪ ಸೀರಿಯಸ್ಲಿ. ನೋಡಲೇಬೇಕಾಗಿದ್ದು ಪ್ಲೇಸಪ್ಪ ಇದು. ಪ್ಲೇಸ್ ಮೀನ್ಸ್ ಜರ್ನಿ ಮಾಡುವಂಥದ್ದು ಒಂದು. ನಾವು ಟ್ರೈನ್ನಾಗ ಹೋಗ್ತೀವಿ, ಫ್ಲೈಟ್ನಾಗ ಹೋಗ್ತೀವಿ, ಕಾರ್ನಾಗ ಹೋಗ್ತೀವಿ, ಎಲ್ಲಾದರೂ ಹೋಗ್ತೀವಿ. ಬಟ್
ಈ ಥರ ಶಿಪ್ಪಲ್ಲಿ ಅದು ಲಾಂಗ್ ಜರ್ನಿ ಮಾಡೋದಂತಂದ್ರೆ ಒಂಥರ ಮಜಾ ಇರ್ತದ್ರಿ. ಇಲ್ಲಿ ಮಿಲೇನಿಯಂ ಕ್ರೂಸ್ ಐತಿ. ನಮ್ಮದು ಕಾರ್ಡೆಲಿಯಾ ಕ್ರೂಸ್. ಇದು ಯಾವ ದೇಶದಿಂದ ಬಂದಿದೆ ನೋಡ್ರಿ. ಊಟದ ಫೆಸಿಲಿಟಿ ಹೆಂಗೆ ಮಾಡಿಟ್ಟಿದ್ದಾರೋ. ಇಲ್ಲ ಬಫೆಟ್ ಸಿಸ್ಟಮ್, ವೆಜ್ ನಾನ್ ವೆಜ್, ಇವನ್ ಜೈನ್ ಫುಡ್ ಆಲ್ಸೋ ಅವೈಲೇಬಲ್ ಹಿಯರ್. ಏನು ತಿನ್ಲಿ ಅನ್ನೋದೇ ನಂಗೆ ಕನ್ಫ್ಯೂಸನ್ ಆಗೋದೈತಿ ಈಗ. ಇಷ್ಟೇನೇನೋ ಹಾಕೊಂಡಿನ ಏನು ತಿನ್ನೋದು ತಿಳಿವಾತ್ರಿ. ಇಲ್ಲಿ ಅಷ್ಟು ವೆರೈಟಿಗಳು ಅದಾವೆ. ದುಬೈ ಟೈಮಿಂಗ್, ಇಂಡಿಯನ್ ಟೈಮಿಂಗ್, ಸಿಂಗಾಪುರ್ ಟೈಮಿಂಗು ಚೇಂಜ್ ಮಾಡಿ ಹಾಕಿದ್ದಾರೆ ಇಲ್ಲಿ. ಯಪ್ಪ, ಅಂದರೆ ಸಿಂಗಾಪುರ್ ಬಂದ್ರೆ ಸಿಂಗಾಪುರ್ ಟೈಮಿಂಗ್ಸ್ ನೋಡ್ಕೊಳ್ಳಿ ಅಂಥೇಳಿ. ಆಮೇಲೆ ದುಬೈ ಟೈಮಿಂಗ್ಸ್ ಮತ್ತು ದುಬೈ ಮಂದಿ ಬಂದ್ರೆ ದುಬೈ ಟೈಮಿಂಗ್ಸ್ ನೋಡ್ಕೊಳ್ಳಿ ಅಂತ. ಇಲ್ಲಿ ಏನೈತಿ, ಫೋಟೋ ಗ್ಯಾಲರಿ. ಬಾರ್. ಗೈಸ್ ಸ್ವಿಮ್ಮಿಂಗ್ ಪೂಲ್ ಐತ್ರಿ ಇಲ್ಲಿ. ಸ್ವಿಮ್ ಮಾಡಕ್ಕೆ ಬಂದೇನೆ ನಾ ಈಗ. ಸ್ವಿಮ್ ಮಾಡ್ತೀನಿ. ಫೈನಲಿ ನಮ್ಮದು ಕ್ರೂಸ್ ಹೋಗಾಕತ್ತಿತ್ರಿ ನೋಡ್ರಿ. ಬಿಟ್ಟು ಅವ್ರದ್ದು ಇನ್ನೂ ಬಿಟ್ಟಿಲ್ಲ. ಸೊ ಬಾಯ್ ಬಾಯ್ ಕೊಚ್ಚಿ ಎರ್ನಾಕುಲಂ ಮೂವ್ ಆಗಾಕತ್ತೈತಿ. ಸಣ್ಣಗ ಅಲ್ಲಿ ತುದಿಗಿತ್ತು ನಮ್ಮದು. ಆ ಶಿಪ್ ಥರ ಕಟ್ಟಿದ್ರಿ ಇಲ್ಲಿ. ಈಗ ಬಿಚ್ಕೊಂಡು ಹೊಂಟೇವು. ಸ್ವಿಮ್ ಮಾಡಿ ಬಂದೇನಿ ಜಸ್ಟ್. ತಿರ್ಗಾತೈತಿ ಶಿಪ್. ಇಲ್ಲೇ ಕ್ಯಾಪ್ಟನ್ ಇರ್ತಾನ ಶಿಪ್ತ. ಈಗ ಸ್ನ್ಯಾಕ್ಸ್ ತಿನ್ನಕ್ಕೆ ಹೊಂಟೇವ್ರಿ ನಾವು. ಈವ್ನಿಂಗ್ ಚಾಟ್ಸ್ ಕೊಡ್ತಾರ್ರಿ. ಹಿಂಗ ಈವ್ನಿಂಗ್ ಚಾಟ್ಸ್. ವಡಾಪಾವ್, ಕಚೋರಿ, ಸ್ಯಾಂಡ್ವಿಚ್ ಎಲ್ಲ ಕೊಟ್ಟಿದ್ದಾರು. ಸಮುದ್ರ ಹಂಗ ಹೊಂಟೈತ್ರಿ. ನಾವೇನು ತಿನ್ನಿಸ್ತೇವಿ. ಇಲ್ಲೇ ಡ್ರೈವರ್ ಅಂದ್ರೆ ಕ್ಯಾಪ್ಟನ್ ಇರ್ತಾನೋ. ಹಿಂಗೆ ಹೊಂಟೈತಿ ನಮ್ದು ಕ್ರೂಸ್. ನಂಗೆ ಆ್ಯಕ್ಚುಲಿ ಅಲ್ಲಿ ಕಾಣತೈತಿ ನೋಡ್ರಿ. ಇಲ್ಲಿ ಹೋಗಿ ಟೈಟಾನಿಕ್ ಶಿಪ್ ಹೀರೋಯಿನ್ ಥರ ಪೋಸ್ ಕೊಡ್ಬೇಕಂತ ಆಸೆ. ಆದರೆ ಏನು ಮಾಡ್ತೀರಿ, ಅಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಐತಂತ, ಬಿಡೋದಿಲ್ಲ ಅಂತ. ಸೊ ನೀವು ಹಿಂಗೆ ನೋಡ್ಕೊ. ಗೈಸ್ ಇದು ಥಿಯೇಟರ್ ರೀ. ಇಲ್ಲಿ ಶೋಗಳು ನಡೀತಾವು. ಬಲ್ಲೆ ಶೋ ಅಂತ ವೆರಿ ಫೇಮಸ್ ಶೋ ನಡೀತೈತಿ. ಇಷ್ಟು ಮಸ್ತ್ ಐತಂತಂದ್ರೆ ನಾ ಶೋ ಕ್ಲಿಪ್ಪು ಹಾಕ್ತೀನಿ. ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೀನಿ ನೋಡ್ರಿ ಜನ ಹೆಂಗೆ ತುಂಬಿದ್ದಾರೆ.
ಗೈಸ್ ವಾಶ್ರೂಮ್ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲೀನ್ ಮಾಡಿದ್ದಾರೆ ನೋಡಿ, ಲೇಡೀಸ್ ವಾಶ್ರೂಮ್ಸ್. ನೈಟ್ ವ್ಯೂ ಮ್ಯಾಚ್ ಹಚ್ಚಿದ್ದಾರೆ. ಸೀರಿಯಸ್ಲಿ ಗೈಸ್, ನೀವಂತೂ ಬಂದರೆ ಇಲ್ಲೇ ಇಷ್ಟು ಖುಷಿ ಪಡ್ತೀರಿ. ನಮ್ಮ ಕರ್ನಾಟಕದವ್ರು ಭಾಳ ಮಂದಿ ಬಂದಾರ್ರಿ ಇಲ್ಲೇ. ನಾನು ಸಿಗಾಕತ್ತಾರು ಮ್ಯಾಲಿನ ಮೇಲೆ, ನೀವು ಕನ್ನಡದಾರ ಅಂತಾನದಾರು. ಹಾಂ ಅಂತ ಹೇಳಿ ಹೇಳಕ್ಕೆ ಖುಷಿ ಒಂಥರ. ಹೆಂಗೆ ನೀರು ರಿಯಲಿ. ಇಲ್ಲಿ ಮೇಲ್ಗಡೆ ಜಿಮ್ ಐತಿ. ಮಾರ್ನಿಂಗ್ ಅಂತಂದ್ರೆ ನಾವು ಲಕ್ಷದ್ವೀಪಕ್ಕೆ ರೀಚ್ ಆಗಿರ್ತೀವಿ ರೀ. ನೆಕ್ಸ್ಟ್ ಡೇ ಲಾಗ್ನ ಮಾಡ್ತೀನಿ. ಈ ಡೇ 1 ಲಾಗ್ನ ಇಲ್ಲೇ ಎಂಡ್ ಮಾಡತ್ತೀನಿ. ಸಿ ಯು ಗೈಸ್, ಬೈ ಬೈ, ಟೇಕ್ ಕೇರ್.